ಕರಾವಳಿಯ ಗಂಡುಕಲೆ ಎಂದೇ ಪ್ರಖ್ಯಾತವಾದ ಯಕ್ಷಗಾನದಲ್ಲಿ ಮಹಿಳೆಯರ ಪಾರಮ್ಯ ಎಷ್ಟಿದೆ ಎಂಬುದು ಎಲ್ಲರಿಗೂ ಗೊತ್ತಿದ್ದದ್ದೇ. ಅದೇ ರೀತಿ ಕರಾವಳಿಯ ಪುರುಷ ಪ್ರಧಾನ ಕ್ರೀಡೆ ಕಂಬಳ. ಅಂತಹ ಕಂಬಳದ ಕರೆಗೆ ಇಳಿದು ತಾನು ಸಾಧಿಸಬಲ್ಲೆ ಎಂದು ಕರಾವಳಿಯ ಬಾಲೆಯೊಬ್ಬಳು ತೋರಿಸಿಕೊಟ್ಟಿದ್ದಾಳೆ. ಕಂಬಳದ ಕೊಬ್ಬಿನ ಕೋಣಗಳನ್ನು ಪಳಗಿಸೋದು, ಚಾಕಚಕ್ಯತೆಯಿಂದ ಹಿಡಿದು ಕಂಬಳದ ಕರಗಿಳಿಯುವುದು, ಕರೆಯಿಂದ ಚಂಗನೆ ನೆಗೆದು ಬರುವಂಥ ಕೋಣಗಳನ್ನು ನಿರ್ವಹಿಸುವುದು ಸುಲಭದ ಮಾತಲ್ಲ. ಅದಕ್ಕೆ ಅಕ್ಷರಶಃ ಗಂಡೆದೇ ಬೇಕು. ಆದರೆ ಕಳೆದ 10 ವರ್ಷಗಳಿಂದ ಕಂಬಳದ ಕೆರೆಯಲ್ಲಿ ಹೆಸರು ಮಾಡಿರುವಂಥ ಏಕೈಕ ಹೆಣ್ಣುಮಗಳು ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಭಟ್. ತಲೆಗೊಂದು ಮುಂಡಾಸು ಕಟ್ಟಿ ಅಷ್ಟು ಮಂದಿ ಪುರುಷರ ನಡುವೆ ಕಂಬಳದ ಕೋಣಗಳನ್ನು ನಿರ್ವಹಿಸುತ್ತಿರುವ ಈಕೆಯನ್ನು ಕಂಡಾಗ ಯಾರಿಗಾದರೂ ಒಂದು ಕ್ಷಣಕ್ಕೆ ಮರಿ ಸಿಂಹಿಣಿ ಎಂದು ಭಾಸವಾಗದಿರದು. ಕುಂದಾಪುರದ ಬೋಳಂಬಳ್ಳಿಯ ಪರಮೇಶ್ವರ್ ಭಟ್ ಹಾಗೂ ರಮ್ಯಾ ದಂಪತಿಯ ಪುತ್ರಿ ಚೈತ್ರಾ ಕುಂದಾಪುರದ ಹೆಮ್ಮಾಡಿ ಜನತಾ ಕಾಲೇಜಿನ ದ್ವಿತೀಯ PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ. ಹಾಗೆ ನಾನು ಮನೆಯಲ್ಲಿ ಕೋಣ ಉಂಟಲ್ಲ, ಹಾಗೆ ಮನೆಯಲ್ಲಿ ಅವನ್ನೆಲ್ಲ ಆರೈಕೆ ಮಾಡ್ತಾ ಮತ್ತೆ ಹಾಗೆ ಕಂಬಳಕ್ಕೆ ಬರಲಿ ಸ್ಟಾರ್ಟ್ ಮಾಡಿದೆ ಕೋಣ ಜೊತೆ. ನಾವು ಆಚೆ ಸಾಂಪ್ರದಾಯಿಕ ಕಂಬಳಕ್ಕೆ ಫಸ್ಟ್ ಬಂದಿದ್ದು. ನಂತರ ಇಲ್ಲಿಗೆ ಮಿಯಾರಿಗೆ ನಾನು ಫಸ್ಟ್ ಜೊತೆ ಇಳಿದಿದ್ದು. 5-6 ವರ್ಷ ಆಗಿದೆ. ಈಗ ನಿರಂತರ ಪ್ರಕಟಣೆ ಮಾನ್ಯ ಮುಖ್ಯಮಂತ್ರಿಗಳು ಬರುವ ಸಂದರ್ಭದಲ್ಲಿ 8-10 ವರ್ಷ ಆಗಿದೆ. ಬರ್ತಾ ಇದ್ದೇನೆ, ಈ ಸೈಡ್ ಬಂದೊಂದು 5-6 ವರ್ಷ. 5ರ ಹರೆಯದಿಂದಲೇ ಕೋಣಗಳ ಲಾಲನೆ ಪಾಲನೆಯಿಂದ ತೊಡಗಿದ್ಲು. ಎಲ್ಲೇ ಕಂಬಳವಾದ್ರೂ ಅಲ್ಲಿಗೆ ತನ್ನ ತಂದೆಯೊಂದಿಗೆ ಹಾಜರಾಗ್ತಿದ್ದಂಥ ಈಕೆಗೆ ಈಗಲೂ ಕೂಡ ಕಂಬಳದ ಕ್ರೇಜ್ ಹಾಗೆಯೇ ಇದೆ. ಅದರಿಂದ ವ್ಯಾಸಂಗದ ನಡುವೆಯೂ ಚೈತ್ರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಶನಿವಾರ ಮತ್ತು ಆದಿತ್ಯವಾರ ನಡೆಯುವ ಕಂಬಳ ಕೂಟದಲ್ಲಿ ತಮ್ಮ ಕೋಣಗಳೊಂದಿಗೆ ಭಾಗವಹಿಸುತ್ತಾಳೆ. ಆರಂಭದಲ್ಲಿ ಕುಂದಾಪುರ ಭಾಗದಲ್ಲಿ ನಡೆಯುವಂಥ ಸಾಂಪ್ರದಾಯಿಕ ಕಂಬಳದಲ್ಲಿ ಭಾಗವಹಿಸುತ್ತಿದ್ದಂಥ ಇವರ ಮಾಲಕತ್ವದ ಕೋಣಗಳು ಕಳೆದ 6-7 ವರ್ಷಗಳಿಂದ ಆಧುನಿಕ ಕಂಬಳ ಕೂಟಗಳಲ್ಲೂ ಭಾಗವಹಿಸ್ತಾ ಇವೆ. ಈ ಕಂಬಳಗಳಿಗೆಲ್ಲ ಚೈತ್ರ ಹಾಜರಾಗ್ತಾಳೆ. ಈ ಮರಿ ಸಿಂಹಿಣಿ ಕಂಬಳದ ಕೋಣಗಳನ್ನ ಕರೆಯಲ್ಲಿ ಓಡಿಸಲು ತರಬೇತಿ ಪಡಿತಾ ಇರೋದು ಇನ್ನೊಂದು ಅಚ್ಚರಿಯ ಸಂಗತಿ. ಒಟ್ನಲ್ಲಿ ಕಂಬಳ ಕರೆಗಿಳಿದು ಸಾಧನೆ ಮಾಡ್ತಿರುವಂತ ಮೊದಲ ಹೆಣ್ಣು ಮಗಳು ಚೈತ್ರ ಶೀಘ್ರ ತನ್ನ ಗುರಿ ಮುಟ್ಟಲಿ ಎಂಬುದೇ ನಮ್ಮ ಆಶಯ. ವಿಶ್ವನಾಥ್ ಪಂಜಿಮಗುರು, ಪಬ್ಲಿಕ್ ನೆಕ್ಸ್ಟ್, ಮಂಗಳೂರು.